ಒಂದು ದಿನ ಗಂಡ ಹೆಂಡತಿಯ ಮಧ್ಯೆ ಯಾವುದೋ ವಿಷಯಕ್ಕಾಗಿ ಜಗಳ ಆಗುತ್ತೆ. ಗಂಡ ಹೆಂಡತಿ ಇಬ್ಬರು ಸಿಟ್ಟಿನಿಂದ ಕೆಂಪಾದರು. ಒಬ್ಬರನ್ನೊಬ್ಬರು ಜೋರಾಗಿ ಬೈತಾರೆ. ಹೆಂಡತಿಗೆ ಸಿಟ್ಟನ್ನು ಕಂಟ್ರೋಲ್ ಮಾಡಲು ಆಗಲಿಲ್ಲ. ಮತ್ತೆ ಹೇಳ್ತಾಳೆ, ನೀವು ಗಂಡಸೇ ಆಗಿದ್ದರೆ ನನಗೆ ಡಿವೋರ್ಸ್ ಕೊಡಿ. ನಿಮ್ಮ ಜೊತೆ ಒಂದು ನಿಮಿಷನೂ ಬಾಳೋದಕ್ಕೆ ನನಗೆ ಆಗೋಲ್ಲ. ಗಂಡ ಅವಳ ಮಾತನ್ನು ಸೀರಿಯಸ್ ಆಗಿ ತೆಗಿಲಿಲ್ಲ. ಆಗ ಹೆಂಡತಿ ಹೇಳ್ತಾಳೆ, ನೀವು ಗಂಡಸಲ್ವಾ? ಗಂಡಸಾಗಿದ್ದರೆ ನನಗೆ ಡಿವೋರ್ಸ್ ಕೊಡಿ. ಅವನ ಹೆಂಡತಿ ತುಂಬಾ ಒಳ್ಳೆಯ ಸ್ವಭಾವದವಳಾಗಿದ್ದಳು. ಆದರೆ ಸಿಟ್ಟು ಬಂದರೆ ಮಾತ್ರ ಕಂಟ್ರೋಲ್ ಆಗ್ತಿರಲಿಲ್ಲ. ಅವಳಿಗೆ ಇನ್ನೂ ತುಂಬಾ ಸಿಟ್ಟು ಬರುತ್ತೆ. ಮತ್ತೆ ಹೇಳ್ತಾಳೆ, ನೀವು ಗಂಡಸಾಗಿದ್ದರೆ ಇದನ್ನು ಮಾಡಿ ತೋರಿಸಿ, ಬೇಗ ಹೇಳಿ ಅಂತ ಹೇಳ್ತಾಳೆ. ಕೊನೆಯದಾಗಿ ಗಂಡ ಏನು ಮಾಡೋಕ್ಕಾಗದೆ ಒಂದು ಕಾಗದದಲ್ಲಿ ಏನೋ ಬರೆದು ಅದನ್ನು ಒಂದು ಕವರ್ಗೆ ಹಾಕಿ ಹೆಂಡತಿ ಕೈಯಲ್ಲಿ ಕೊಡ್ತಾನೆ. ಮತ್ತೆ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ. ನಾನು ಒಬ್ಬ ಗಂಡಸು ಅಂತ ಸಾಬೀತುಪಡಿಸಿದೆ. ಈಗ ನೀನು ನಿನ್ನ ತವರು ಮನೆಗೆ ಹೋಗು ಅಂತ ಹೇಳ್ತಾನೆ. ಹೆಂಡತಿ ತನ್ನ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿ ಅಲ್ಲಿಂದ ತನ್ನ ತವರು ಮನೆಗೆ ಹೊರಡ್ತಾಳೆ. ಈ ವಿಷಯ ಕುಟುಂಬದವರಿಗೆಲ್ಲ ಗೊತ್ತಾಗುತ್ತೆ. ಆದರೆ ಯಾರಿಗೂ ನಂಬೋದಕ್ಕೆ ಆಗಲ್ಲ. ಯಾಕಂದರೆ ಅವರಿಬ್ಬರು ತುಂಬಾ ಪ್ರೀತಿಸ್ತಿದ್ರು. ಹೆಂಡತಿ ತನ್ನ ಗಂಡನನ್ನು ತುಂಬಾ ಚೆನ್ನಾಗಿ ಗೌರವದಿಂದ ನೋಡ್ತಿದ್ಲು. ಅದು ಹೇಗೆ ಅವನು ಅವಳಿಗೆ ಡಿವೋರ್ಸ್ ನೀಡಿದ ಅಂತ ಎಲ್ಲರೂ ಮಾತಾಡ್ತಾರೆ. ಕೆಲವು ದಿನ ತವರಿನಲ್ಲಿ ಕಳೆದ ನಂತರ ಅವಳಿಗೆ ತನ್ನ ಗಂಡನ ನೆನಪು ಕಾಡತೊಡಗಿತು. ತನ್ನ ಗಂಡನ ಮುಖ ನೋಡಬೇಕು ಅಂತ ಅನ್ನಿಸ್ತಿತ್ತು. ಜೊತೆಗೆ ತನ್ನ ಅಣ್ಣನ ಹೆಂಡತಿಯರ ಬೈಗುಳ, ಕಿರಿಕಿರಿ ಎಲ್ಲ ಸಹಿಸೋ ಪರಿಸ್ಥಿತಿನೂ ಬಂತು. ಒಂದು ದಿನ ಅವಳು ತನ್ನ ಗಂಡನಿಗೆ ಕಾಲ್ ಮಾಡ್ತಾಳೆ ಮತ್ತು ಅಳ್ತಾಳೆ, ನೀವೇ ನನ್ನ ಸರ್ವಸ್ವ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ. ನಾನು ಸಿಟ್ಟಿನಿಂದ ಏನೇನೋ ಮಾಡಿದ್ನೋ ನನಗೆ ಗೊತ್ತಿಲ್ಲ. ನೀವೇ ನನಗೆಲ್ಲ. ನೀವಿಲ್ಲದೆ ನಾನು ಸತ್ತೇ ಹೋಗ್ತೀನಿ. ನಾನು ನಮ್ಮ ಮನೆಗೆ ವಾಪಸ್ ಬರಬೇಕು ಅಂತ ಇದ್ದೀನಿ. ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ನಿಮ್ಮನ್ನು ಬಿಟ್ಟಿರಲು ನನ್ನಿಂದ ಸಾಧ್ಯವಿಲ್ಲ. ಅದಕ್ಕೆ ಗಂಡ ಹೇಳ್ತಾನೆ, ನೀನು ನನ್ನಿಂದ ಏನನ್ನು ಬಯಸ್ತಿದೀಯಾ? ಆಗ ಹೆಂಡತಿ ಹೇಳ್ತಾಳೆ, ನನ್ನಿಂದ ತಪ್ಪಾಗಿದೆ. ನೀವು ಗಂಡಸು ಅಂತ ನಾನು ಒಪ್ಪಿಕೊಂಡೆ. ಆದರೆ ನಾನು ಒಳ್ಳೆಯ ಹೆಂಡತಿಯಲ್ಲ. ಆಗ ಗಂಡ ಹೇಳ್ತಾನೆ, ನೀನು ಏನು ಹೇಳಿದೆ ಅದೇ ಮಾಡಿದ್ದೇನೆ. ನಾನು ಯಾವತ್ತೂ ಈ ಥರ ಆಗಬೇಕು ಅಂತ ಯೋಚಿಸಿರಲಿಲ್ಲ. ನೀನೇ ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದ್ದು. ಒಬ್ಬ ಗಂಡಸು ಎಲ್ಲವನ್ನೂ ಸಹಿಸಬಲ್ಲ. ಆದರೆ ಅವನ ಗಂಡಸ್ತನದ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ ಅವನಿಗೆ ಸಹಿಸಲು ಆಗಲ್ಲ. ಆಗ ಹೆಂಡತಿ ಹೇಳ್ತಾಳೆ, ಹೌದು, ನನಗೆ ಗೊತ್ತು, ನಂದೇ ತಪ್ಪು. ನಾನು ತುಂಬ ಕೆಟ್ಟವಳು. ನೀವು ಒಬ್ಬ ಒಳ್ಳೆಯ ಗಂಡ. ನನ್ನದೇ ತಲೆ ಸರಿ ಇರಲಿಲ್ಲ. ಅದಕ್ಕೆ ನಾನು ಆ ಥರ ಎಲ್ಲ ಪ್ರಶ್ನೆ ಮಾಡಿದೆ. ಆದರೆ ನಾನು ಅಷ್ಟೊಂದು ಸಿಟ್ಟು ಮಾಡ್ಕೋಬಾರ್ದಿತ್ತು. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಈಗ ಹೆಂಡತಿಗೆ ತನ್ನ ತಪ್ಪಿನ ಅರಿವಾಗಿದೆ ಅಂತ ಗಂಡ ಯೋಚಿಸ್ತಾನೆ. ಮತ್ತೆ ಹೇಳ್ತಾನೆ, ಸರಿ, ಹೋಗಿ ಆ ಕವರ್ ತೆಗೆದುಕೊಂಡು ಬಾ. ಅವತ್ತು ನೀನು ನಿನ್ನ ತವರು ಮನೆಗೆ ಹೋಗಬೇಕಾದ್ರೆ ಕೊಟ್ಟಿದ್ನಲ್ಲ, ಅದನ್ನು ಅಂತ ಹೇಳ್ತಾನೆ. ಹೆಂಡತಿ ಕಾಲನ್ನು ಹೋಲ್ಡ್ನಲ್ಲಿಟ್ಟು ತಕ್ಷಣವೇ ಅಲ್ಲಿಂದ ಎದ್ದು ಹೋಗಿ ಆ ಕವರ್ ತೆಗೆದು ಅದರೊಳಗಿದ್ದ ಕಾಗದವನ್ನು ಓದಲು ಶುರು ಮಾಡ್ತಾಳೆ. ಅದರಲ್ಲಿ, ಹೇ ನನ್ನ ಮಕ್ಕಳ ತಾಯಿ, ನೀನು ನನ್ನ ಜೀವ. ಆಕಾಶನೇ ಈ ಭೂಮಿಗೆ ಬಿದ್ದರೂ ನಾನು ಮಾತ್ರ ನಿನಗೆ ಡಿವೋರ್ಸ್ ಕೊಡಲ್ಲ ಅಂತ ಬರೆದಿತ್ತು. ಗಂಡ ಆ ಕಾಗದದಲ್ಲಿ ಈ ರೀತಿ ಬರೆದು ಕೊಟ್ಟಿದ್ದ. ಆದರೆ ಹೆಂಡತಿ ತನ್ನ ಗಂಡ ಡೈವೋರ್ಸ್ ಕೊಟ್ಟಿದ್ದಾನೆ ಅಂತ ಅಂದುಕೊಂಡಿದ್ಲು. ಆ ಕಾಗದಾನ ನೋಡಿ ಅವಳು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಗೆಳೆಯರೇ, ನೋಡಿದ್ರಲ್ಲ ಹೇಗೆ ಒಬ್ಬ ಗಂಡ ತನ್ನ ಹೆಂಡತಿ ಅವನ ಗಂಡಸ್ತನದ ಬಗ್ಗೆ ಮಾತನಾಡಿದ್ರೂ ಅದನ್ನೆಲ್ಲ ಸಹಿಸಿಕೊಂಡು ಅವಳ ಹತ್ರ ಸಿಟ್ಟು ಮಾಡಿಕೊಳ್ಳದೆ ಸಮಾಧಾನದಿಂದ ಇದ್ದ. ಇದರಿಂದಾನೇ ಅವನ ಪ್ರೀತಿ ಕೊನೆಯವರೆಗೂ ಶಾಶ್ವತವಾಗಿ ಉಳಿಯಿತು. ಒಂದು ವೇಳೆ ಹೆಂಡತಿ ಥರ ಗಂಡನೂ ಸಿಟ್ಟು ಮಾಡಿಕೊಂಡಿದ್ರೆ, ನಿಜವಾಗಿ ಡೈವರ್ಸ್ ಕೊಟ್ಟಿದ್ರೆ ಅವಳ ಬದುಕು ಮುಗಿದಿರೋದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋಗೋದೇ ಜೀವನ. ಇದು ಇವತ್ತಿನ ಒಂದು ಪುಟ್ಟ ಕತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.